ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಜಯಪುರದಲ್ಲಿರುವ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡೋದಂಗೆ ಕೊನೆ ತನಕ ನೋಡಿರಿ. ಖಾಲಿ ಹುದ್ದೆಗಳ ವಿವರದ ಕುರಿತು ನೋಡೋದಾದ್ರೆ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಕಿರಿಯ ವ್ಯವಸ್ಥಾಪಕರು 6 ಹುದ್ದೆಗಳು, ಹಿರಿಯ ಸಹಾಯಕರು 10 ಹುದ್ದೆಗಳು, ಕಿರಿಯ ಸಹಾಯಕರು 15 ಹುದ್ದೆಗಳು, ಅಟೆಂಡರ್ 3 ಹುದ್ದೆಗಳು, ವಾಹನ ಚಾಲಕ 1 ಹುದ್ದೆ, ಸಿಪಾಯಿ ಅಂದರೆ ಪ್ಯೂನ್ 19 ಹುದ್ದೆಗಳು, ರಾತ್ರಿ ಕಾವಲುಗಾರ ಅಂದರೆ ಸೆಕ್ಯೂರಿಟಿ 6 ಹುದ್ದೆಗಳು. ಈ ರೀತಿ ಒಟ್ಟು 60 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಆಗಸ್ಟ್ 26, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15, 2026 ಆಗಿರ್ತದೆ. ನೆಕ್ಸ್ಟ್ ಈ ಹುದ್ದೆಗಳ ವೇತನ ಶ್ರೇಣಿಯ ಕುರಿತು ನೋಡೋದಾದ್ರೆ ಕಿರಿಯ ವ್ಯವಸ್ಥಾಪಕರು ಈ ಹುದ್ದೆಗೆ ಪ್ರತಿ ತಿಂಗಳಿಗೆ 22,800 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ರೀ. ನೆಕ್ಸ್ಟ್ ಹಿರಿಯ ಸಹಾಯಕರು 21,600, ಕಿರಿಯ ಸಹಾಯಕರು 20,000, ನಾಯಕ ಅಥವಾ ಅಟೆಂಡರ್ 14,550, ವಾಹನ ಚಾಲಕರು, ಸಿಪಾಯಿ ಮತ್ತು ಕಾವಲುಗಾರ ಇವಕ್ಕೆಲ್ಲನೂ ಈ ಎಲ್ಲ ಹುದ್ದೆಗಳಿಗೆ 14,550 ರೂಪಾಯಿ ಆ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ ರೀ. ಒಂದು 10ರಿಂದ 15,000 ರೂಪಾಯಿ, 10ರಿಂದ 15,000 ರೂಪಾಯಿ ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಕಿರಿಯ ವ್ಯವಸ್ಥಾಪಕರು ಡಿಗ್ರಿ ಪಾಸ್ ಮಾಡಿರ್ಬೇಕು, ಆಮೇಲೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ಡಿಗ್ರಿ ಪಾಸ್ ಮಾಡಿರ್ಬೇಕು, ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರ್ಬೋದು, BBM ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ನೀವು ಪಾಸ್ ಮಾಡಿರ್ಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ದ ನಾಲೆಜನ್ನು ಹೊಂದಿರಬೇಕು. ಆಮೇಲೆ ಬ್ಯಾಂಕಿಂಗ್ ವಿಭಾಗದಲ್ಲಿ ಅಂದರೆ ಹಣಕಾಸು ಸಂಸ್ಥೆಯಲ್ಲಿ ಅಂತಂದರೆ ಬ್ಯಾಂಕಿಂಗ್ ವಿಭಾಗದೊಳಗೆ ಕನಿಷ್ಠ 3 ವರ್ಷ ಕೆಲಸ ಮಾಡಿರ್ತಕ್ಕಂಥದ್ದು ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಡಿಗ್ರಿ ಏನದಲ್ಲ, ಜನರಲ್ ಕ್ಯಾಟಗರಿ ಆಮೇಲೆ OBC ಕ್ಯಾಟಗರಿ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ 60% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಆ್ಯಾವ್ರೇಜ್ ಅಗ್ರಿಗೇಟ್ ಎಷ್ಟು ಇರಬೇಕು ರೀ? 60% ಇರಬೇಕು. ಇನ್ನು SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಕನಿಷ್ಠ 45% ಅಂಕಗಳೊಂದಿಗೆ ಈ ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು ರೀ. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಹಿರಿಯ ಸಹಾಯಕರು. ಹಿರಿಯ ಸಹಾಯಕರಿಗೂ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಇರುವಂಥದ್ದು ರೀ. ಡಿಗ್ರಿ ಪಾಸ್ ಮಾಡಿರ್ಬೇಕು, ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು, ಆಮೇಲೆ ಡಿಗ್ರಿ ಒಳಗೆ ಕನಿಷ್ಠ 60%, 45% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ, ವರ್ಕ್ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲರಿ. ನೆಕ್ಸ್ಟ್ ಕಿರಿಯ ಸಹಾಯಕರು. ಈ ಹುದ್ದೆಗೂ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಇರುವಂಥದ್ದು ರೀ. ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರಬೇಕು, ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು, ಡಿಗ್ರಿಯಲ್ಲಿ 60% ಮತ್ತು 45% ಆ್ಯಾವ್ರೇಜ್ ಅಂಕಗಳೊಂದಿಗೆ ಅಂದರೆ ಆ್ಯಾವ್ರೇಜ್ ಪರ್ಸೆಂಟೇಜ್ನೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಈ ಹುದ್ದೆಗೂ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಇರುವಂಥದ್ದು, ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ. ಈ ಹುದ್ದೆಗೂ ಕೂಡ ಯಾವುದೇ ರೀತಿಯ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲರಿ. ನೆಕ್ಸ್ಟ್ ಅಟೆಂಡರ್, ವಾಹನ ಚಾಲಕ, ಸಿಪಾಯಿ, ರಾತ್ರಿ ಕಾವಲುಗಾರ ಈ ಎಲ್ಲ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. SSLC ಅಂದರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆದ್ರೆ ಈ ವಾಹನ ಚಾಲಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸನ್ನು ನೀವು ಹೊಂದಿರಬೇಕು. ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸನ್ನು ನೀವು ಹೊಂದಿದ್ರಿ ಅಂತಂದ್ರೆ ಈ ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ವಯೋಮಿತಿ ಕುರಿತು ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ 2A 2B 3A 3B ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದರೆ ಇವರು ಭಾರತದ ಸಶಸ್ತ್ರ ಪಡೆಯಲ್ಲಿ ಕನಿಷ್ಠ 15 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕ್ರಿ.
ಅಂಥ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಅವರಿಗಾಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಅಂದರೆ ಅವ್ರದ್ದು ಏಜ್ 45 ವರ್ಷ ಮೀರಿರಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ ಅಡಿಷನ್ ಆಗಿ ಗರಿಷ್ಠ 10 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಆಮೇಲೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ರೀ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ನೋಡೋದಾದ್ರೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರಿ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಗೈಡ್ಲೈನ್ಸ್ ಕೊಟ್ಟಾರ. ನೋಟಿಫಿಕೇಷನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸನ್ನು ಕಂಪ್ಲೀಟಾಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಕುರಿತು ನೋಡೋದಾದ್ರೆ ಅಟೆಂಡರ್, ಸಿಪಾಯಿ, ರಾತ್ರಿ ಕಾವಲುಗಾರ, ವಾಹನ ಚಾಲಕ ಅಂದರೆ ಡ್ರೈವರ್, ಈ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ ರೀ, ಲಿಖಿತ ಪರೀಕ್ಷೆ ಇರ್ತದೆ. ಈ ಲಿಖಿತ ಪರೀಕ್ಷೆ ಒಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಮೌಖಿಕ ಸಂದರ್ಶನಕ್ಕೆ ಅಂದರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ, 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಎಕ್ಸಾಮ್ ಲಿಖಿತ ಪರೀಕ್ಷೆ ಒಳಗೆ ಏನು ನೀವು ಅಂಕ ಗಳಿಸಿರ್ತೀರಲ್ರಿ ಅದರದ್ದು 85% ಅಂಕಗಳು ಈ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತಗೊಳ್ತಾರೆ. ಇನ್ನು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಕೂಡಿಸ್ತಾರೆ. ಈ 2 ಅಂಕಗಳು ಕೂಡಿಸಿದ್ರೆ ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಏನು ಎಕ್ಸಾಮ್ ತೊಗೊಳ್ತಾರೆ ಅಂತಂದಿನಲ್ರಿ ಅದರದ್ದು ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ 50 ಮಾರ್ಕ್ಸ್, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್, ಬ್ಯಾಂಕಿಂಗ್ 25 ಮಾರ್ಕ್ಸ್, ಇಂಗ್ಲೀಷ್ 25 ಮಾರ್ಕ್ಸ್, ಸಹಕಾರ ವಿಷಯ 50 ಮಾರ್ಕ್ಸ್, ಭಾರತದ ಸಂವಿಧಾನ 25 ಮಾರ್ಕ್ಸ್, ಈ ರೀತಿ 200 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು ರೀ. ಓಕೆ ರೀ. ನೆಕ್ಸ್ಟ್ ಅಟೆಂಡರ್, ರಾತ್ರಿ ಕಾವಲುಗಾರ, ಸಿಪಾಯಿ, ಚಾಲಕ ಈ ಹುದ್ದೆಗಳಿಗೆ SSLC ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಸೆಲೆಕ್ಟ್ ಮಾಡ್ತಾರೆ, ಅಂದರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಈ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇದಿಷ್ಟು ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.